ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. 1 ತಿಂಗಳು 2 ತಿಂಗಳು ಇದ್ದಂಗೆ ಆ ಮನೆಯಲ್ಲಿ ಒಂದು ಸಿದ್ಧತೆಗಳು ಸ್ಟಾರ್ಟ್ ಆಗುತ್ತೆ. ಆ ಮನೆ ಗೃಹಿಣಿ ಹಬ್ಬನ ಯಾವ ರೀತಿ ಮಾಡಬೇಕು, ಹಬ್ಬಕ್ಕೆಲ್ಲ ಏನೆಲ್ಲ ಕೊಂಡ್ಕೋಬೇಕು ಅನ್ನೋದನ್ನ ಮುಂಚೆಗೇ ಪಟ್ಟಿ ಮಾಡಿ ಸಿದ್ಧತೆಯನ್ನು ಮಾಡ್ಕೋತಾ ಇರ್ತಾಳೆ. ಅಷ್ಟು ವಿಶೇಷವಾದ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮುಖ್ಯವಾಗಿ ತಗೊಳ್ಳುವಂಥ ವಸ್ತು ಯಾವುದು? ತಾಯಿಗೆ ಸೀರೆ ಅಲ್ವಾ. ಎಂಥ ಬಡವರಾಗ್ಲಿನೂ ತಾಯಿಗೆ ಸೀರೆನ ಉಡಿಸಿ ಅವತ್ತೊಂದು ದಿನ ತಾಯಿನ ಶೃಂಗಾರ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಳೆ. ಅದರಲ್ಲೂ ತಾಯಿಗೆ ಒಂದು ಇಷ್ಟವಾದ ಕಲರ್ ಇದೆ. ಆ ಒಂದು ಕಲರಿನ ಅಂದರೆ ಆ ಒಂದು ಬಣ್ಣದ ಸೀರೆನ ವರಮಹಾಲಕ್ಷ್ಮಿ ಹಬ್ಬದ ದಿನ ತಾಯಿಗೆ ಉಡಿಸೋದ್ರಿಂದ ನಮ್ಮ ಒಂದು ಕೋಟಿ ಸಾಲ ಇದ್ದರೂ ಕಮ್ಮಿ ಆಗುತ್ತಂತೆ, ಮತ್ತು ತಾಯಿ ಖುಷಿಯಿಂದ ಬಂದು ಮನೆಯಲ್ಲಿ ನೆಲೆಸ್ತಾಳಂತೆ. ಸೊ ಆ ವಿಶೇಷ ಬಣ್ಣ ಯಾವುದು, ಯಾವ ರೀತಿಯಾದ ಬಣ್ಣದ ಸೀರೆನ ತಾಯಿಗೆ ತರಬೇಕನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏನು ಸೀರೆ ಬಣ್ಣನೂ ಅಷ್ಟೊಂದು ಮುಖ್ಯವಾಗುತ್ತಾ, ಅಷ್ಟು ವರ್ಕೌಟ್ ಆಗುತ್ತಾ ಅಂತ ನೀವು ಅಂದ್ಕೋಬೋದು. ಯಾಕಾಗಲ್ಲ? ಪ್ರತಿಯೊಬ್ಬ ಮನುಷ್ಯನಿಗೂ ಅವರದೇ ಆದ ಇಷ್ಟವಾದ ಕಲರ್ ಇರುತ್ತೆ. ಆ ಒಂದು ಬೇರೆ ಕಲರ್ ಸೀರೆ ಕೊಡ್ಸೋದ್ಕಿಂತನೂ ಅವರಿಗೆ ಇಷ್ಟವಾದ ಸೀರೆನ ಕೊಡಿಸ್ಬಿಟ್ರೆ ಅವ್ರ ಮುಖದಲ್ಲಿ ಒಂದು ರೀತಿಯ ಸಂತೋಷನ ನೀವು ನೋಡ್ತೀರ ಅಲ್ವಾ. ಅದೇ ರೀತಿ ದೇವರಿಗೂ ಅಷ್ಟೇ ಅತ್ಯಂತ ಪ್ರಿಯವಾದ ಹೂವು, ಅತ್ಯಂತ ಪ್ರಿಯವಾದ ಬಣ್ಣ, ಅತ್ಯಂತ ಪ್ರಿಯವಾದ ನೈವೇದ್ಯ ಅಂತ ಇದ್ದೇ ಇರುತ್ತಲ್ವ. ಅದೇ ರೀತಿ ಶ್ರೀ ಮಹಾಲಕ್ಷ್ಮಿಗೂ ಅತ್ಯಂತ ಪ್ರಿಯವಾದ ಬಣ್ಣದ ಸೀರೆ ಇದೆ. ಆ ಒಂದು ಬಣ್ಣದ ಸೀರೆನ ನೀವು ಅವತ್ತು ಅವಳಿಗೋಸ್ಕರ ತಂದರೆ ಖಂಡಿತ ಅವಳು ಕೂಡ ನಿಮ್ಮ ಒಂದು ಇಷ್ಟಾರ್ಥನ ಸಿದ್ಧಿ ಮಾಡ್ತಾಳಂತೆ. ತರ್ತೀವಂಥ ಸೀರೆನ ಅವಳಿಗೆ ಇಷ್ಟವಾದ ಸೀರೆ ಬಣ್ಣದ್ದೇ ತರೋಣ ಅಲ್ವಾ. ಏನು ಕಳ್ಕೊಳ್ಳೋದೇನಿಲ್ಲ. ತರೋ ಸೀರೆನೇ ಅವಳಿಗೆ ಇಷ್ಟವಾದ ಕಲರಲ್ಲಿ ತೊಗೊಂಡು ಬಂದರೆ ಅವಳು ಖುಷಿಯಿಂದ ನಮ್ಮನ್ನು ಅರಿಸ್ತಾಳೆ ಅಂದರೆ ಯಾಕೆ ತರಬಾರ್ದು? ಸೊ ಬನ್ನಿ, ಈ ಯಾವ ಕಲರ್ ಸೀರೆನ ತಾಯಿಗೆ ತರಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಶ್ರೀ ಮಹಾಲಕ್ಷ್ಮಿಗೆ ಕಮಲ ಅಂದರೆ ತುಂಬ ಇಷ್ಟ ಅಲ್ವಾ. ಅದರಲ್ಲೂ ಬಿಳಿ ಕಮಲ ಮತ್ತು ಪಿಂಕ್ ಕಲರ್ ಕಮಲ ಅಂದರೆ ತಾಯಿಗೆ ತುಂಬ ಅಂದರೆ ತುಂಬ ಫೇವ್ರೇಟು. ಯಾವ ಒಂದು ಫೋಟೋನ ನೋಡಿದ್ರು ನೀವು ತಾಯಿ ಕೂತಿರೋದು ಒಂದು ಪಿಂಕ್ ಕಲರ್ ಕಮಲದಲ್ಲಿ ಅಲ್ವಾ. ಅದೇ ರೀತಿ ತಾಯಿಗೆ ಇಷ್ಟವಾದ ಸೀರೆ ಕಲರ್ ಯಾವುದು ಅಂದರೆ ಪಿಂಕ್ ಕಲರ್ ಅಲ್ಲ. ತಾಯಿಗೆ ಅತ್ಯಂತ ಪ್ರಿಯವಾದ ಸೀರೆ ಬಿಳಿ ಸೀರೆ ವಿತ್ ರೆಡ್ ಬಾರ್ಡ್ರ್ ಇರಬೇಕಂತೆ. ಹೌದು, ಅದು ರೇಷ್ಮೆ ಸೀರೆನಾರ ಆಗಲಿ, ಸಿಂಪಲ್ ಸ್ಯಾರಿನಾದ್ರೂ ಬಿಳಿ ಸೀರೆ ವಿತ್ ಕೆಂಪು ಬಾರ್ಡ್ರ್ ಇರೋದನ್ನ ನೀವು ತಂದು ತಾಯಿಗೆ ಉಡಿಸಿ ಖಂಡಿತ ತಾಯಿ ಖುಷಿ ಪಡ್ತಾಳೆ, ಖಂಡಿತ ನಿಮ್ಮನ್ನ ಖುಷಿಯಿಂದ ಅರಿಸ್ತಾಳೆ. ಸೊ ನೋಡಿದ್ರಲ್ಲ, ತುಂಬ ವಿಶೇಷವಾದ ಕಲರ್ ಇದು. ಇನ್ನೂ ನಿಮ್ಮ ಸೀರೆ ತಂದಿಲ್ಲ ತಾಯಿಗೆ, ಹೆಂಗಿರೋ ಇನ್ನೂ ಟೈಮ್ ಇದೆ. ಎಷ್ಟೋ ಜನ ಪ್ಲ್ಯಾನ್ ಮಾಡ್ತಿರ್ತೀರಲ್ವಾ, ತರ್ತೀರಾ. ಈ ಒಂದು ಬಿಳಿ ವರ್ಣದಲ್ಲಿ ಕೆಂಪು ಬಾರ್ಡ್ರ್ ಇರುವಂಥ ಸೀರೆನ ತಂದು ತಾಯಿಗೆ ಉಡಿಸಿ ಖಂಡಿತ ತಾಯಿ ಖುಷಿಯಿಂದ ನೆಲೆಸ್ತಾಳೆ. ರೇಷ್ಮೆದಾರು ಆಗಲಿ ಅಥವಾ ಸಿಂಪಲ್ ಸ್ಯಾರಿ ಆದರೂ ಸರಿಯೇ, ಬಿಳಿ ಬಣ್ಣದಲ್ಲಿ ಕೆಂಪು ಬಾರ್ಡ್ರ್ ಅಥವಾ ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣ ಮಿಕ್ಸ್ ಆಗಿರುವಂಥ ಸೀರೆನ ತಂದು ತಾಯಿಗೆ ಉಡಿಸೋದು ಕೂಡ ತುಂಬ ವಿಶೇಷವಾದದ್ದು. ಸೊ ನೋಡಿದ್ರಲ್ಲ, ಸೀರೆಯಲ್ಲೂ ತಾಯಿಗೆ ಅತ್ಯಂತ ಪ್ರಿಯವಾದ ಸೀರೆ ಯಾವುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಾಯಿಗೆ ಇಟ್ಟಿರುವಂಥ ಸೀರೆನ ಏನು ಮಾಡಬೇಕು, ಯಾಕಂದರೆ ತಾಯಿಗೆ ನಾವು ಉಡಿಸಿರಲಿ ಅಥವಾ ತಾಯಿಗೆ ಮಡಲಕ್ಕಿ ಅಂತ ಇಟ್ಟಿದ್ರು ಆ ಒಂದು ಸೀರೆ ವಿಷಯದಲ್ಲೂ ತುಂಬ ಕೇರ್ಫುಲ್ಲಾಗಿ ನಾವು ಹ್ಯಾಂಡ್ಲ್ ಮಾಡಬೇಕು. ಆ ಸೀರೆನ ಯಾವ ರೀತಿ ಬಳಸ್ಕೊಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವಿಡಿಯೋಸ್ಗಾಗಿ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಒಂದೊಂದೇ ಸಣ್ಣ ಟಿಪ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.